ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ ಸರ್. ಮತ್ತು ಅದ್ರ ನಡುವೆ ಬಿಜೆಪಿಯವರು ರಾಜ್ಯ ಸರ್ಕಾರ ವಿರುದ್ಧ ಬಟ್ ಮಾಡಿ ತೋರಿಸ್ತಾ ಇದ್ದಾರೆ. ಬಿಜೆಪಿಯವರು ತಾವು ಮಾಡೋ ತಪ್ಪನ್ನ ಬೇರೆಯವ್ರ ಮೇಲೆ ಹೊರಿಸೋದ್ರಲ್ಲಿ ಎಕ್ಸ್ಪರ್ಟ್ಸು. ಈಗ ಮೆಟ್ರೋ ಅನೇಕ ಮೆಟ್ರೋಪಾಲಿಟನ್ ಸಿಟೀಸಲ್ಲಿದೆ, ಅದರಲ್ಲಿ ನಮ್ಮದು ಒಂದು ಬೆಂಗಳೂರಲ್ಲೂ ಕೂಡ ಮೆಟ್ರೋ ಇದೆ. ಮೆಟ್ರೋ ಪ್ರಾರಂಭ ಮಾಡಿದ್ದು ಕೂಡ ಮನಮೋಹನ್ ಸಿಂಗ್ ಅವರೇ ಫೌಂಡೇಶನ್ ಹಾಕಿದ್ದು. ನಾನು ಕೂಡ ಆಗ ಬೆಂಗಳೂರು ಉಸ್ತುವಾರಿ ಆಗಿದ್ದೆ, ಧರ್ಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ಮತ್ತು ಈಗ ಮೆಟ್ರೋ 2-3 ಹಂತ ಮುಗಿದಿದೆ, ಇನ್ನೂ ಅನೇಕ ಹಂತಗಳು ಆಗಬೇಕಾಗಿದೆ. ಮತ್ತು ಮೆಟ್ರೋ ನಮ್ಮ ಬೆಂಗಳೂರು ಅಂತಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳು ಕೂಡ ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ, ಆ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಅರ್ಬನ್ ಡೆವಲಪ್ಮೆಂಟ್ ಪ್ರಧಾನ ಕಾರ್ಯದರ್ಶಿ ಯಾರಾಗಿರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ. ನಮ್ಮ ಮೆಟ್ರೋ ಎಲ್ಲ ಮೆಟ್ರೋಗಳು ಕೂಡ ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಎಲ್ಲ ಮೆಟ್ರೋಗೂ ಕೂಡ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡ್ತಾರೆ. ಫೇರ್ ಫಿಕ್ಸೇಷನ್ ಕಮಿಟಿ ಕಾಲಕ್ಕೆ ನಮ್ಮಲ್ಲಿ ಈಗ ವಿದ್ಯುತ್ ದರ ಏರಿಸೋದಕ್ಕೆ ಒಂದು ಸಮಿತಿ ಇಲ್ವಾ, ಆ ಥರ ಮಾಡ್ತಾರೆ. ಅದಕ್ಕೆ ತಾರಿಣಿ ಅಂತ ಒಬ್ಬರು ತಮಿಳ್ನಾಡು ಜಸ್ಟಿಸ್ ಆಗಿ ರಿಟೈರ್ಡ್ ಆಗಿದ್ದಾರೆ, ಅವ್ರನ್ನ ಅಧ್ಯಕ್ಷರಾಗಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಮೆಟ್ರೋಗೆ ಅಧ್ಯಕ್ಷರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಇನ್ನೊಬ್ಬರು ಯಶ್ಪಾಲ್ ಸಿಂಗ್ ಅಂತ ಕೇಂದ್ರದ IAS ಅಧಿಕಾರಿ, ಅವ್ರನ್ನ ಮಾಡಿದ್ದಾರೆ. ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ರಿಟೈರ್ಡ್ ನಮ್ಮ ರಮಣಾರೆಡ್ಡಿ ಅವರು IAS ಅಧಿಕಾರಿ, ಅವರು ಈ 3 ಜನಕ್ಕೆ ನೇಮಕ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಶ್ರೀಮತಿ ತಾರಿಣಿ, ಆಮೇಲೆ ಯಶ್ಪಾಲ್ ಸಿಂಗ್ ಮತ್ತು ರಮಣಾರೆಡ್ಡಿ ಅವರು ನಮ್ಮ ರಾಜ್ಯದ ರೆಪ್ರೆಸೆಂಟೇಟಿವ್. ಈ 3 ಜನ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಈ 3 ಜನ ಏನು ತೀರ್ಮಾನ ತಗೊಳ್ತಾರೆ, ಬೆಲೆ ಇಳಿಸ್ಬೇಕಾ ಏರಿಸ್ಬೇಕಾ ಎಷ್ಟು ಮಾಡಬೇಕು ಅನ್ನೋದನ್ನು ಕೇಂದ್ರದ ಬೋರ್ಡ್ ಇರುತ್ತೆ. ಆ ಬೋರ್ಡು ಅಧ್ಯಕ್ಷರು ಆಗಲೇ ನಾನು ಹೇಳಿದ್ನಲ್ಲ, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಇರ್ತಾರೆ, ಇನ್ನೊಂದು ಜನ ಆಫೀಸರ್ಸು ಯಾರಾದ್ರು ಇರ್ತಾರೆ. ಅಲ್ಲಿ ತೀರ್ಮಾನ ತಗೊಳ್ತಾರೆ ಏರಿಸ್ಬೇಕೋ ಬೇಡ ಅನ್ನೋದನ್ನು. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಸಂಸ್ಥೆ. ಅದನ್ನು ನಮ್ಮ ಮೇಲೆ ಇದು ತಪ್ಪು ತೋರಿಸೋದಕ್ಕೆ ಕೆಲವು MP ಗಳಿದ್ದಾರೆ, ಬೆಂಗಳೂರಿನ MP ಇದೇ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿನ 3 ಜನ ಕಮಿಟಿ ರೆಕಮೆಂಡ್ ಮಾಡಿದ್ದು ಅವರು ರಿಜೆಕ್ಟ್ ಮಾಡ್ಬೋದಿತ್ತು, ಅಥವಾ ಮೆಟ್ರೋ ಬೋರ್ಡ್ ಇದೆಯಲ್ಲ, ಮೆಟ್ರೋ ಬೋರ್ಡ್ ಅದು ರಿಜೆಕ್ಟ್ ಮಾಡ್ಬೋದಿಲ್ಲ. ಸರ್, ಈಗ ಬಿಜೆಪಿ ಅವ್ರು ಹೇಳ್ತಿರುವಂತದ್ದು ಸರ್, ಈ ಒಂದು ಅದರ ನಿರ್ವಹಣೆ ಎಲ್ಲವೂ ಕೂಡ ರಾಜ್ಯ ಸರ್ಕಾರ ಅಂಡರ್ ಇರುತ್ತೆ. ಒಂದು 10 ಜನದ ಟೀಮ್ ಇದೆ, ಅದ್ರ ಸೆಂಟ್ರಲ್ ಗವರ್ಮೆಂಟ್ 5 ಜನ ಇದ್ದಾರೆ. ಇಲ್ಲಿಂದ ಸ್ಟೇಟ್ 10 ಜನ ಅವರಿಗೆ ಪ್ರಪೋಸಲ್ ಕಳಿಸಿದ್ರೆ ಮಾಹಿತಿ ಕೊರತೆಯಿಂದ ಅವರು ಆ ರೀತಿ ಹೇಳ್ತಾರೆ. 10 ಜನ ಅಲ್ಲ, ಕೇವಲ 3 ಜನ. ತಾರಿಣಿ ರಿಟೈರ್ಡ್ ಜಸ್ಟಿಸ್, ಯಶ್ಪಾಲ್ ಸಿಂಗ್ ಕೇಂದ್ರದ ರೆಪ್ರೆಸೆಂಟೇಟಿವ್, ಆಮೇಲೆ ರಮಣಾರೆಡ್ಡಿ ನಮ್ಮ ರಾಜ್ಯ ನಿವೃತ್ತ IAS ಅಧಿಕಾರಿ. ಈ 3 ಜನ ತೀರ್ಮಾನ ಮಾಡೋದು. ಖರ್ಚು ವೆಚ್ಚಗಳನ್ನು ತಗೊಂಡು ಎಷ್ಟು ಏರಿಸಬೇಕು ಅಂತ ಇವು ತೀರ್ಮಾನ ಮಾಡ್ತಾರೆ. ಅದರಲ್ಲಿ 2 ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ಸು, ಒಬ್ಬರು ನಮ್ಮ ರಾಜ್ಯದ ರೆಪ್ರೆಸೆಂಟೇಟಿವ್. ಅವರ ರಿಜೆಕ್ಟ್ ಮಾಡ್ಬೋದಿತ್ತಲ್ಲ. CM ಅವರು ಒಂದು ಪತ್ರ ಬರೆದ್ರೆ 2 ನಿಮಿಷದಲ್ಲಿ ಇದು ಕಮ್ಮಿ ಆಗುತ್ತೆ, ಆಗುದೇ ಇಲ್ಲ ಅಂತ ಕೂಡ ಹೇಳಿಲ್ಲ. ಅದು ಮಾಡಬೇಕಾದ್ರೂ, ಏರಿಸಬೇಕಾದ್ರೂ ಇಳಿಸ್ಬೇಕಾದ್ರೂ ಕೂಡ ಸಮಿತಿಯ ಅಭಿಪ್ರಾಯ ಬಹಳ ಮುಖ್ಯ. ಆಮೇಲೆ ಈಗ ಕೇಂದ್ರದ ಇಲ್ಲಿನ ರೆಕಮೆಂಡೇಶನ್ ಏನು ಮಾಡ್ತಾರೆ, ಅದನ್ನು ದೆಹಲಿಗೆ ಕಳಿಸ್ತಾರೆ. ದೆಹಲಿಯಲ್ಲಿರ್ತಕ್ಕಂಥ ಮೆಟ್ರೋ ಬೋರ್ಡ್ ಕಳಿಸ್ತಾರೆ. ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಬೇಕು. ಇದೆಲ್ಲ ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ ಅಂತೇನಿಲ್ಲ, ಎಲ್ಲ ಗೊತ್ತವ್ರಿಗೆ. ಸುಮ್ಮನೆ ನಾಟಕ ಮಾಡ್ತಾರೆ ಅಷ್ಟೇ. ನಾಟಕ ಮಾಡಿ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡ್ತಾ ಇದೆ, ಬೆಲೆ ಏರಿಸ್ಬಿಟ್ರು ಅಂತ ನಮ್ಮ ಮೇಲೆ ಹಾಕೋದೇ ಕೇಳ್ತಾರೆ. CM ಅವರು ಕೂಡ ಹೇಳ್ತಾರೆ ಸರ್ ಎಲ್ಲ ಮಾಹಿತಿ. ಈಗ CM ಹೇಳೋಂಗಿದ್ರೆ ಅವರು ಕೇಂದ್ರ ಸರ್ಕಾರ ಇದೆಯಲ್ಲ, ಇವ್ರು MP ಗಳಲ್ವಾ, ಹೇಳಿ ಕಡಿಮೆ ಮಾಡಿಸ್ಬೋದಲ್ಲ. ಇಲ್ಲ ಬೆಲೆಯೇ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ, ಈಗ ಮೆಟ್ರೋಗೆ ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ GST ಮುಖಾಂತರ ಹೋಗುತ್ತೆ. ಬೇರೆ ಬೇರೆ GST, ಬೇರೆ ಬೇರೆ ಎಲ್ಲ ಟ್ಯಾಕ್ಸ್ಗಳೆಲ್ಲ ಹೋಗುತ್ತೆ. ಅದು ನಮ್ಮ ಬೆಂಗಳೂರಿಂದಲೇ ಹತ್ತಿರ 3 ಲಕ್ಷ ಕೋಟಿಗಿಂತಲೂ ಹೆಚ್ಚು ಬೆಂಗಳೂರಿಂದಲೇ ಹೋಗುತ್ತೆ. 3 ಲಕ್ಷ ಕೋಟಿಗಿಂತಲೂ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ. ನಮ್ಮ ವಾಪಸ್ ಕೊಡೋದವರು ಕೇವಲ 13 ಪೈಸೆ. ಒಂದಷ್ಟು ಸಬ್ಸಿಡಿ ಕೊಡಲಿ ಬಿಡಿ ಬೆಂಗಳೂರು ಜನತೆಗೆ, ಇಷ್ಟು ನಾವು ಟ್ಯಾಕ್ಸ್ ಕಟ್ತೀವಲ್ಲ, ಅದನ್ನು ಕೇಳೋಕ್ಕಾಗಲ್ವ ಅವ್ರಿಗೆ ಪಾರ್ಲಿಮೆಂಟಲ್ಲಿ? ಬೆಂಗಳೂರು ನಗರದಿಂದ ಇಷ್ಟು ಲಕ್ಷ ಕೋಟಿ ನಾವು ಕಟ್ತೀವಿ, ರಾಜ್ಯದಿಂದ 4.5 ಲಕ್ಷ ಕೋಟಿ, ಬೆಂಗಳೂರು 3 ಲಕ್ಷ ಕೋಟಿಗಿಂತಲೂ ಬೆಂಗಳೂರು ಜನನೇ ಟ್ಯಾಕ್ಸ್ ಕಟ್ತಾರೆ ಕೇಂದ್ರ ಸರ್ಕಾರಕ್ಕೆ. ಒಂದಷ್ಟು ಸಬ್ಸಿಡಿ ಕೊಡೋದಕ್ಕೇನು ಇವರಿಗೆ ಆಯ್ತು, ಅದನ್ನು ಕೇಳೋಕ್ಕಾಗಲ್ವ ಅವ್ರಿಗೆ?
ನರೇಂದ್ರ ಮೋದಿ ಮುಂದೆ ನಿಂತು ಮಾತಾಡುವಂತ ತಾಕತ್ತೇ ಇಲ್ಲ ಇವರಿಗೆ. ಸುಮ್ಮನೆ ಇಲ್ಲಿ ಪೇಪರಲ್ಲಿ ಟಿವಿಗಳ ಮುಂದೆ ಪ್ರಿಂಟ್ ಮೀಡಿಯಾ ಪ್ರೆಸ್ನವ್ರ ಮುಂದೆ ಮಾತಾಡ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಡ್ತಾರೆ ಅಷ್ಟೇ. ಡೆಲ್ಲಿನಲ್ಲಿ ಮಾತಾಡಲಿ ಇದ್ರ ಬಗ್ಗೆ, ಯಾಕೆ ಮಾತಾಡೋದಿಲ್ಲ ಇವರು?